ಬಳ್ಳಾರಿ ಫೈರಿಂಗ್ ನ ಮತ್ತೊಂದು ಸ್ಫೋಟಕ ವಿಡಿಯೋ ರಿಲೀಸ್ ಆಗಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಗನ್ನಿಂದ ಸಿಡಿದಂತ ಗುಂಡು ಭರತ್ ರೆಡ್ಡಿ ವಿರುದ್ಧ ಬಿಜೆಪಿ ಶಾಸಕ ಗಂಭೀರ ಆರೋಪವನ್ನ ಈ ವಿಚಾರದಲ್ಲಿ ಮಾಡ್ತಾ ಇರುವಂತದ್ದು. ಬಳ್ಳಾರಿ ಫೈರಿಂಗ್ ನ ಸ್ಫೋಟಕ ವಿಡಿಯೋ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಒಂದು ರಿಲೀಸ್ ಆಗಿರುವಂತದ್ದು. ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದ ಫೈರ್ ಆದಂತಹ ವಿಡಿಯೋ. ಇನ್ನು ಭರತ್ ರೆಡ್ಡಿ ವಿರುದ್ಧ ಬಿಜೆಪಿ ಶಾಸಕ ಗಂಭೀರ ಆರೋಪವನ್ನ ಈ ವಿಚಾರದಲ್ಲಿ ಮಾಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಗಲಭೆ ಹೆಸರಲ್ಲಿ ನಡೀತಿದ್ಯಾ ಹತ್ಯೆ ಅನ್ನುವಂತ ಅನುಮಾನ ಹುಟ್ಟಿಸುವಂತ ವಿಡಿಯೋ ಒಂದು ಸುದ್ದಿಯಲ್ಲಿ ಇರುವಂತದ್ದು. ಈಗ ಗಲಭೆ ಹೆಸರಲ್ಲಿ ನಡೆದಿತ್ತ ಹತ್ಯೆಯ ಮಾಸ್ಟರ್ ಪ್ಲಾನ್ ಅನ್ನುವಂತ ಅನುಮಾನ ಮೂಡಿಸುತ್ತೆ. ಪ್ಲಾನ್ ಮಾಡಿ ಹತ್ಯೆಗೆ ಸಂಚನ್ನ ರೂಪಿಸಲಾಗಿತ್ತ ಅನ್ನುವಂತ ಅನುಮಾನ ಮೂಡುತ್ತೆ. ನಾವು ವಿಡಿಯೋನಲ್ಲಿ ನೋಡ್ತಾ ಇದೀವಿ. ಗಲಭೆ ಹೆಸರಲ್ಲಿ ನಿಜವಾಗ್ಲೂ ಹತ್ಯೆಯನ್ನ ಮಾಡಬೇಕು ಅನ್ನುವಂತ ಪ್ಲಾನ್ ಮಾಡಿಕೊಂಡು ಹತ್ಯೆಯನ್ನ ಮಾಡಲಾಗಿತ್ತ ಅನ್ನುವಂಥದ್ದು. ಭರತ್ ರೆಡ್ಡಿ ವಿರುದ್ಧ ಬಿಜೆಪಿ ಗಂಭೀರ ಆರೋಪವನ್ನ ಮಾಡ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರು ಮಾಡಿದ್ದಂತ ಒಂದು ಆರೋಪದ ಬೆನ್ನಲ್ಲೇ ಮತ್ತೊಂದು ರೀತಿಯ ಅನುಮಾನ ಈಗ ಮೂಡ್ತಾ ಇರುವಂತದ್ದು. ನಾವು ನೋಡ್ತಾ ಇದೀವಿ ಆ ವಿಡಿಯೋನಲ್ಲಿ ಗುರುಚರಣ್ ಸಿಂಗ್ ಭರತ್ ರೆಡ್ಡಿ ಅವರ ಗನ್ಮ್ಯಾನ್ ಅಥವಾ ಸತೀಶ್ ರೆಡ್ಡಿ ಗನ್ಮ್ಯಾನ್ ಅನ್ನುವಂಥದ್ದು ಗೊಂದಲದಲ್ಲೇ ಇದ್ದಿದ್ದಂಥದ್ದು. ಯಾಕಂದ್ರೆ ಆತ ಇಬ್ರು ಜೊತೆನೂ ಕೂಡ ಇರ್ತಿದ್ದ. ಅವನು ಫೈರಿಂಗ್ ಮಾಡುವಂತ ಒಂದು ವಿಡಿಯೋ ಜೊತೆಗೆ ಅಲ್ಲಿ ರಾಜಶೇಖರ್ ಹತ್ಯೆಯಾಗಿರುವಂತ ರಾಜಶೇಖರ್ ಓಡಿ ಬರ್ತಾ ಇರುವಂತ ವಿಡಿಯೋ. ಈ ವಿಡಿಯೋ ಮತ್ತೊಂದು ರೀತಿಯ ಚರ್ಚೆಯನ್ನ, ಗೊಂದಲವನ್ನ ಅಥವಾ ಸಾಕ್ಷಿಯನ್ನ ನೀಡ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಹತ್ಯೆ ಮಾಡ್ಲೇಬೇಕು, ಯಾರನ್ನೋ ಹತ್ಯೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ರಾ ಅನ್ನುವಂತ ಅನುಮಾನ. ಜನಾರ್ದನ್ ರೆಡ್ಡಿ ಅವರು ಮಾರ್ಕ್ ಮಾಡಿ ತೋರಿಸ್ತಾ ಇರುವಂತಹ ವ್ಯಕ್ತಿಯೇ ರಾಜಶೇಖರ್. ರಾಜಶೇಖರ್ ಹಿಂದೆ ಇರುವಂತದ್ದು ಗುರುಚರಣ್ ಸಿಂಗ್ ಮತ್ತೆ ಮತ್ತೋರ್ವ ಗನ್ಮ್ಯಾನ್. ರಾಜಶೇಖರ್ ಓಡಿ ಬರುವಂತ ಸಮಯದಲ್ಲಿ ಗುರುಚರಣ್ ಸಿಂಗ್ ಹೊಡೆದಂತ ಮೇಲ್ಮುಖವಾಗಿ ಹೊಡೆದಂತ ಒಂದು ಗನ್, ಆ ಗನ್ನ ಗುಂಡು ಬಂದು ರಾಜಶೇಖರ್ ಮೈಗೆ ತಗುಲುವಂಥದ್ದು. ಹೀಗಾಗಿ ಇಲ್ಲಿ ನಿಜವಾಗ್ಲೂ ಕೂಡ ಯಾರನ್ನೋ ಹತ್ಯೆ ಮಾಡಬೇಕು ಅಥವಾ ಜನಾರ್ದನ್ ರೆಡ್ಡಿ ಅವರನ್ನ ಶ್ರೀರಾಮುಲು ಕೂಡ ಅಲ್ಲಿಗೆ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಅವ್ರ ಮೇಲೂ ಕೂಡ ಏನೋ ಹತ್ಯೆಯನ್ನ ನಡೆಸಬೇಕು ಅಂತ ಪ್ಲಾನ್ ನಡೆದಿತ್ತಾ? ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಏನಿದು ಮತ್ತೊಂದು ರೀತಿಯ ವಿಡಿಯೋ ವಿವಾದ ಇಲ್ಲಿ ಹುಟ್ಕೋತಾ ಇರುವುದು, ಇದ್ರ ಬಗ್ಗೆ ಹೇಳೋದಾದ್ರೆ? ಏನಂತಂದ್ರೆ ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರವಾಗಿ ನಡೆದಂತ ಗಲಾಟೆ ಸಂದರ್ಭದಲ್ಲಿ ಆದಂತ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ರಾಜ್ ನ್ಯೂಸ್ ನಲ್ಲಿ ಮಧ್ಯಾಹ್ನವೇ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ನಾವು ತೋರಿಸಿದ್ವಿ. ಇವಾಗ ಅದೇ ಒಂದು ವಿಡಿಯೋವನ್ನ ಜನಾರ್ದನ ರೆಡ್ಡಿ ಅವರು ಕೂಡ ಪತ್ರಿಕಾಗೋಷ್ಠಿಯನ್ನ ನಡೆಸೋದ್ರ ಮೂಲಕ ಇವತ್ತು ಅವರು ಜಗಜ್ಜಾಹೀರು ಮಾಡಿರ್ತಕ್ಕಂಥದ್ದು. ಏನಂತಂದ್ರೆ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿಯ ಬೆಂಗಾವಲಿಗೆ ಇದ್ದಂತಹ ಗನ್ಮನ್ ಏನಿದ್ದಾರೆ ಚರಣ್ ಸಿಂಗ್, ಅವರು ತಮ್ಮ ಬಂದೂಕಿನಿಂದ ಪೊಲೀಸರಿಂದ ಲಾಠಿ ಚಾರ್ಜ್ ಒಳಗಾಗಿ ಓಡೋಗ್ತಾ ಇದ್ದಂತಹ ರಾಜಶೇಖರ್ ರೆಡ್ಡಿ ಮೇಲೆ ಅವರು ನೇರವಾಗಿಯೇ ಒಂದು ಟಾರ್ಗೆಟ್ ಏಮ್ ಮಾಡಿ ಅವರಿಗೆ ಶೂಟ್ ಮಾಡ್ತಕ್ಕಂಥ ಒಂದು ದೃಶ್ಯಾವಳಿಯನ್ನ ಅವರು ಬಿಡುಗಡೆಗೊಳಿಸಿರ್ತಕ್ಕಂಥದ್ದು. ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸೋದ್ರ ಮೂಲಕ ಈ ಒಂದು ವಿಡಿಯೋವನ್ನ ಅವರು ಈಗ ಎಲ್ಲ ಮಾಧ್ಯಮಗಳಿಗೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ವೈರಲ್ ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ ಈಗಾಗಲೇ ಪೊಲೀಸರ ತನಿಖೆಯಲ್ಲೂ ಕೂಡ ಗನ್ಮನ್ ಒಂದು ಬಂದೂಕಿನಿಂದನೇ ಸಿಡಿದಂತ ಗುಂಡಿನಿಂದನೇ ರಾಜಶೇಖರ್ ಮೃತಪಟ್ಟಿದ್ದಾನೆ ಅಂತಕ್ಕಂಥ ವರದಿ ಸಿಕ್ಕ ಹಿನ್ನೆಲೆಯಲ್ಲಿ ಅವರ ಮೇಲೆ 302 ಕೇಸನ್ನ ಮಾಡಿ ಅವರನ್ನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಹಾಜರುಪಡಿಸಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿ ಆಗಿರ್ತಕ್ಕಂಥದ್ದು. ಅದಾದ ನಂತರ ಇದೀಗ ಇವರು ಅಂದ್ರೆ ಕಾಂಗ್ರೆಸ್ನ ಒಂದು ಗುಂಪು ಜನಾರ್ದನ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಮತ್ತು ಗನ್ಮ್ಯಾನ್ಗಳು ಫೈರ್ ಮಾಡಿದ್ದಾರೆ ಅನ್ನತಕ್ಕಂಥ ಒಂದು ಆರೋಪನ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಜನಾರ್ದನ್ ರೆಡ್ಡಿ ಅವರು ಇವಾಗ ನಿಯರ್ ಒಂದು ಟಾರ್ಗೆಟ್ ಇಂದ ಒಂದು ಪಾಯಿಂಟ್ ಹತ್ತಿರದಲ್ಲೇನೆ ಅವರು ಶೂಟ್ ಮಾಡಿದಂತ ಒಂದು ವಿಡಿಯೋವನ್ನ ಪ್ರಚುರಪಡಿಸಿದ್ರು. ಅದಲ್ಲದೇನೆ ಅದನ್ನ ವಿಡಿಯೋವನ್ನ ತೆಗೆದಂತಹ ಅವರ ವ್ಯಕ್ತಿ ಏನಿದ್ರು ಅವರನ್ನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಕರೆಸಿ ಅವರ ಮೂಲಕ ಒಂದು ಹೇಳಿಕೆಯನ್ನ ಕೂಡ ನೀಡಲಾಯಿತು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಇದೀಗ ಆಕಸ್ಮಿಕವಾಗಿ ಸಿಡಿತು, ಮಿಸ್ಫೈರ್ ಆಗಿತ್ತು ಅಂತಕ್ಕಂಥ ಒಂದು ಗೊಂದಲಗಳಿದ್ವು. ಇದಕ್ಕೆ ಎಲ್ಲಾ ಗೊಂದಲಗಳಿಗೂ ಈಗ ಜನಾರ್ದನ್ ರೆಡ್ಡಿ ಅವರು ತೆರೆ ಎಳೆದಿರ್ತಕ್ಕಂಥದ್ದು. ಗನ್ಮ್ಯಾನ್ ಅವರೇ ನೇರ ಅವರಿಗೆ ಏಮ್ ಮಾಡಿ ಹೊಡಿತಕ್ಕಂಥ ವಿಡಿಯೋವನ್ನ
ಈಗ ತೋರಿಸಿರ್ತಕ್ಕಂಥದ್ದು. ಇದಲ್ಲದೆ ಈಗ ಪೊಲೀಸರು ಕೂಡ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡು ಹಲವಾರು ಜನರನ್ನ ಅದರಲ್ಲಿ ಆರೋಪಿಗಳನ್ನಾಗಿ ಮಾಡಿದ್ದಾರೆ. ಇನ್ನೂ ಕೂಡ ಹಲವರನ್ನ ಆರೋಪಿಗಳನ್ನಾಗಿ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಇದು ಪ್ರಕರಣ ಯಾವ ಹಂತಕ್ಕೆ ಹೋಗ್ತದೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಓಕೆ, ಇವಾಗ ಒಂದಾದ ಮೇಲೆ ಒಂದು ದಿನ ವಿಡಿಯೋಸ್, ಹೊಸ ವಿಡಿಯೋಸ್ ರಿಲೀಸ್ ಆಗ್ತಾ ಇರುವಂತದ್ದು, ಇದೆಲ್ಲ ಪ್ಲಾನ್ ಮಾಡ್ಕೊಂಡು ಆಗಿರುವಂತದ್ದ ಅಂತ. ವಿಡಿಯೋ ಕೂಡ ಸೈಡ್ ಆಂಗಲ್ ಆಗಿರ್ಬೋದು, ಮುಂದಿನಿಂದ ವಿಡಿಯೋ ಮಾಡಿರೋದು, ಹಿಂದಿನಿಂದ ಎಲ್ಲವೂ ಕೂಡ ಸಿಗ್ತಾ ಇದೆ. ಇದೆಲ್ಲ ಪ್ಲಾನ್ ಆಗಿ ಮಾಡ್ಕೊಂಡಿರೋದ ಅಂತ ಗಾಯತ್ರಿ? ಖಂಡಿತವಾಗಿ. ಯಾಕಂತಂದ್ರೆ ಈ ಒಂದು ಗಲಾಟೆ ನಡೆದಂತ ಸಂದರ್ಭದಲ್ಲಿ ಅವತ್ತು ಬಹಳ ಒಂದು ಕತ್ತಲು ಆವರಿಸಿದ್ದಂತ ಒಂದು ರಸ್ತೆ, ಮೇನ್ ರಸ್ತೆಯಲ್ಲಿ ಅಂತಹ ಒಂದು ವಿದ್ಯುತ್ ದೀಪಗಳು ಇರಲಿಲ್ಲ. ಬಟ್ ಎರಡೂ ಕಡೆಯಿಂದ ಏನು ಕಲ್ಲು ತೂರಾಟ ಮತ್ತೆ ಫೈರಿಂಗ್ ಮತ್ತೆ ಪೊಲೀಸರು ಅಶ್ರುವಾಯು ಸುರಿಸ್ತಾ ಇರ್ತಕ್ಕಂಥದ್ದು ಈ ರೀತಿಯಾಗಿ ನಡೀತಾ ಇದ್ದಂತ ಸಂದರ್ಭದಲ್ಲಿ ಹಲವಾರು ಅಲ್ಲಿ ಮಾಧ್ಯಮಗಳು ಇರ್ಬೋದು, ಪ್ರೈವೇಟ್ ಕ್ಯಾಮರಾಗಳು, ಮತ್ತೆ ಅದಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಹಾಕ್ಲಿಕ್ಕಾಗಿ ಕೆಲವರು ಶೂಟ್ ಮಾಡ್ತಾ ಇರ್ತಕ್ಕಂಥದ್ದು, ಸಾರ್ವಜನಿಕರು ಶೂಟ್ ಮಾಡ್ತಾ ಇದ್ದಂಥದ್ದು, ಇವೆಲ್ಲವುಗಳು ಈಗ ಒಂದೊಂದಾಗಿ ನಿಧಾನಕ್ಕೆ ಹೊರಗಡೆ ಬರ್ತಾ ಇದೆ. ಯಾವ್ಯಾವ ಫುಟೇಜ್ಗಳನ್ನ ಸಿಗ್ತಾ ಇದಾವೆ, ಅದು ಯಾವ ಪಾರ್ಟಿಗಳಿಗೆ ಫೇವರ್ ಆಗಿರುತ್ತೆ ಅವರು ಅದನ್ನ ಈ ರೀತಿ ಈ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಮಾಧ್ಯಮದ ಪಿಯರ್ಗಳನ್ನ ಬಳಸಿ ಪತ್ರಿಕಾಗೋಷ್ಠಿಗಳನ್ನ ನಡೆಸಿ ಹೊರಗಡೆ ಬಿಡ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಇದು ಒಂದು ರೀತಿ ಪೊಲೀಸ್ ಇಲಾಖೆ ಕೂಡ ತಲ್ಲವಾಗಿದೆ. ಇದೀಗ ಬಂದಿರತಕ್ಕಂಥ ನೂತನ IGP ಹರ್ಷ ಅವರು ಕೂಡ ಈ ಬಗ್ಗೆ ಕೂಲಂಕುಷವಾಗಿ ನಾನು ತನಿಖೆ ನಡೆಸ್ತೀನಿ, ನಿಷ್ಪಕ್ಷಪಾತವಾಗಿ 100% ನಿಷ್ಪಕ್ಷಪಾತವಾಗಿನೇ ಪ್ರತಿಯೊಬ್ಬ ಆರೋಪಿಗಳು ಯಾರಿದ್ದಾರೆ ಅವರನ್ನ ನಾವು ಇದು ಮಾಡುವಂತ ಕಾರ್ಯವನ್ನ ಮಾಡ್ತೀವಿ, ನಾನು ಇದೀಗ ತಾನೇ ತಗೊಂಡಿದ್ದೀನಿ ಅಂತ ಹೇಳಿ ಈಗಾಗಲೇ ಸ್ಥಳಕ್ಕೂ ಕೂಡ ಅವರು ಭೇಟಿ ನೀಡಿದ್ದಾರೆ. ಅಲ್ಲಿನೂ ಕೂಡ ಏನು ಘಟನಾ ನಡೆದಂತ ಸ್ಥಳದಲ್ಲಿ ಭೇಟಿ ನೀಡಿ ಅಲ್ಲಿನ SP ಮತ್ತು DYSPಗಳಿಂದ, ಇನ್ಸ್ಪೆಕ್ಟರ್ಗಳಿಂದ ಇದರದ ಒಂದು IO ಇದ್ದಾರೆ, ಅವರಿಗೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದಿದ್ದಾರೆ. ಈಗ ಅಧಿಕಾರಿಗಳ ಸಭೆಯನ್ನು ಕೂಡ ನಡೆಸ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಬಹಳ ಗಂಭೀರ ತಿರುವನ್ನ ಪಡಿತಾ ಇದೆ. ಮತ್ತೆ ಇದರಲ್ಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಶ್ರೀರಾಮುಲು ಅವರು ಮತ್ತೆ ಬಿಜೆಪಿ ನಾಯಕರುಗಳು A1 ಆಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಶಾಸಕರನ್ನ ಬಂಧಿಸಬೇಕು, ಇಲ್ಲದೆ ಹೋದ್ರೆ ನಾವು ಮುಂದಿನ ಹೋರಾಟವನ್ನ ರೂಪಿಸ್ತೀವಿ ಅಂತಾನು ಕೂಡ ಇನ್ನೊಂದು ಕಡೆ ಹೇಳ್ತಾ ಇರ್ತಕ್ಕಂಥದ್ದು. ಗಾಯತ್ರಿ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ನಾಗರಾಜ್. ಪಬ್ಲಿಕ್ ಹೆಂಗ್ ನೋಡಿದ್ರೆ ಅವನಾಗ ನೋಡ್ತಾ ಇದ್ದಾನೆ, ಆಪೋಸಿಟ್ ಮುಖ ಇಟ್ಬಿಟ್ಟು ಅವನಾಗ ನೋಡ್ತಾ ಇದ್ದಾನೆ. ಪಬ್ಲಿಕ್ ಹೆಂಗ್ ನೋಡಿದ್ರೆ ಅವನಾಗ ನೋಡ್ತಾ ಇದ್ದಾನೆ. ಲಾಠಿ ಚಾರ್ಜ್ಗೆ ಹಿಂದಿಯಿಂದ ಅವನ ಸ್ಟ್ರೈಟ್ ಅವೇ ಮೊನ್ನೆ ಹೇಳ್ತಾ ಇದ್ರಲ್ಲ ಮಿಸ್ಫೈರ್ ಆಗಿದೆ ಬೈ ಮಿಸ್ಟೇಕ್ ಅಂತ ಹೇಳಿ, ಆಪೋಸಿಟ್